ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ವ್ಲಾಗ್ಗೆ. ಫ್ರೆಂಡ್ಸ್, ತುಂಬ ದಿವಸ ಆಯಿತು ಈ ರೀತಿ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಇವತ್ತಿನ ಟಾಪಿಕ್ ಬಂದು ತುಂಬ ಇಂಪಾರ್ಟೆಂಟ್ ಆಗಿದೆ. ಏನಂದರೆ ಟೈಲರಿಂಗ್ ಮಾಡುವವರು ಯಾವ ರೀತಿ ದುಡ್ಡು ಸೇವಿಂಗ್ಸ್ ಮಾಡಬೇಕು. ಮತ್ತು ನನಗೆ ತುಂಬ ಕಮೆಂಟ್ ಬಂದಿರೋಂತಹ ವಿಡಿಯೋನೇ ಮಾಡ್ತಾ ಇದ್ದೀನಿ. ಏನಂದರೆ, ಅಕ್ಕ ನೀವು ಟೈಲರಿಂಗ್ ಮಾಡ್ತೀರಾ, ದುಡ್ಡು ಯಾವ ರೀತಿ ಸೇವಿಂಗ್ಸ್ ಮಾಡ್ತೀರಾ ಹೇಳಿ ಅಂತ ಹೇಳ್ತೀರಾ. ಹಾಗೆ ನೀವು ಪೂಜೆ ವಿಡಿಯೋಸ್ ಎಲ್ಲ ಹಾಕ್ತಿದ್ರಿ ಟೈಲರಿಂಗ್ ಬಗ್ಗೆ, ಅದು ಹಾಕ್ತಾ ಇಲ್ಲ, ಹಾಕಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಇನ್ನು ಬ್ಲೌಸ್ ಕಟ್ಟಿಂಗು, ಸ್ಟಿಚಿಂಗು ಎಲ್ಲದ್ರ ಬಗ್ಗೆನೂ ವಿಡಿಯೋ ಮಾಡಿ ಅಂತ ಹೇಳ್ತಿದ್ದಾರೆ. ಈ ಬ್ಯುಸಿ ನಾವು ಟೈಲರ್ಸ್ ಯಾವಾಗ ಬ್ಯುಸಿ ಆಗ್ತೀವಿ, ಯಾವಾಗ ಫ್ರೀ ಆಗ್ತೀವಿ ಅನ್ನೋದೇ ಗೊತ್ತಿಲ್ಲ. ಫ್ರೀ ಆದಾಗ ಒಂದು ವಿಡಿಯೋ ಮಾಡಿ ಹಾಕ್ಬಿಡೋದು. ಮೊದಲನೇದಾಗಿ ಟೈಲರಿಂಗ್ ಕೆಲಸ ಮಾಡ್ತಿದ್ದೀರಾ ಅಂತಂದರೆ, ಇವತ್ತು ನಮಗೆ ಒಂದು ಅಮೌಂಟ್ ಬಂತು ಅಂದರೆ ಅದಕ್ಕೆ ನೆಕ್ಸ್ಟ್ ಡೇನೇ ಅದಕ್ಕೆ ನಾವು ಖರ್ಚನ್ನು ಹುಡುಕ್ಬಿಟ್ಟು ಖರ್ಚು ಮಾಡಿಬಿಟ್ರೆ, ಫಸ್ಟು ಖರ್ಚು ಮಾಡೋದು ಆಮೇಲೆ ಸೇವಿಂಗ್ಸ್ ಮಾಡೋದು ಯಾವತ್ತೂ ಮಾಡಬೇಡಿ. ಫಸ್ಟು ನೀವು ದುಡ್ಡು ಎಷ್ಟೇ ಬರಲಿ ಅದನ್ನು ಸೇವಿಂಗ್ಸ್ ಅಂತ ಇಟ್ಬಿಡಿ, ನೆಕ್ಸ್ಟು ಖರ್ಚು ಮಾಡಿ. ಹಾಗೆಯೇ ಇನ್ನೊಂದು ಖುಷಿ ವಿಚಾರ ಅಂತಂದರೆ, ನನಗೆ ಈ ಒಂದು ವರ್ಷದ ಹಿಂದೆ ತುಂಬ ಸಾಲ ಇತ್ತು. ಅಂದರೆ ಒಂದು 5 ಲಕ್ಷದ ಸಾಲ ಇತ್ತು ಅಂತ ಅನ್ಬೋದು. ಅದು ನನಗೆ ತುಂಬಾ ಟೆನ್ಷನ್ ಕೊಡ್ತಾ ಇತ್ತು. ಅದು ನಾನು ಒಂದು 3 ವರ್ಷದಿಂದನೇ ಏನೆಲ್ಲ ತ್ಯಾಗ ಮಾಡಿದೆ. ಈ ಕೆಲವೊಂದನ್ನು ತ್ಯಾಗ ಮಾಡಿದಾಗ ಮಾತ್ರ ನಾವು ಕೆಲವೊಂದನ್ನು ಉಳಿಸ್ಕೊಳಕ್ಕಾಗೋದು. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ಹೇಳ್ತೀನಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನೀವು ಟೈಲರಿಂಗ್ ಕೆಲಸ ಮಾಡ್ತೀರಿ, ಅಥವಾ ನೀವು ಬಟ್ಟೆ ಸೇಲ್ ಮಾಡ್ತಾ ಇರಿ, ಅಥವಾ ನೀವು ಯಾವುದೋ ಕಂಪ್ನಿ ಕೆಲಸಕ್ಕೆ ಹೋಗ್ತಾ ಇರಿ, ಅಥವಾ ನಿಮ್ಮದೇ ಆದ ಒಂದು ಬಟ್ಟೆ ಅಂಗಡಿ ಏನಕ್ಕೆ ಹೋಗ್ತಾ ಇರಿ, ಅಲ್ಲಿ ನೀವು ಇಷ್ಟು ಬಂದಿರೋ ಅಮೌಂಟನ್ನು ಈಗ ನಾವು ಫ್ಯಾಮಿಲಿ ಅಂದರೆ ನಾವೀಗ ಮಕ್ಕಳು ಫ್ಯಾಮಿಲಿ ನೋಡ್ಕೊಳ್ತಾ ಇರೋರಿಗೆ ಸೇವಿಂಗ್ಸ್ ಮಾಡೋದು ತುಂಬಾ ಕಷ್ಟ. ಅದರಲ್ಲೂ ನನಗೂ ಸಹ ಅಷ್ಟೇ, ಮನೇಲಿ 3/4% ಜವಾಬ್ದಾರಿ ನನ್ನ ಮೇಲೆ ಇರೋದು. ಮನೆಯವರಿಗೆ ಅಂದರೆ ಸಂಬಳ ತುಂಬ ಕಡಿಮೆ ಇದೆ. ತಿಂಗಳಿಗೆ ಒಂದ್ಸತಿ ಸಂಬಳ ಬರೋಷ್ಟೊತ್ತಿಗೆ, ಕಮಿಟ್ಮೆಂಟ್ಗಳಿಗೆ ಕೊಡೋಷ್ಟೊತ್ತಿಗೆ ಅವ್ರ ದುಡ್ಡೆಲ್ಲ ಖಾಲಿ ಆಗುತ್ತೆ. ಅವರಿಗೆ ನಾನು 1 ರೂಪಾಯಿ ಸಾಲ ಮಾಡೋದಕ್ಕೆ ಬಿಟ್ಟಿಲ್ಲ. ಯಾಕಂದರೆ ಅವರಿಗೆ ತಿಂಗಳಿಗೆ ಬರೋವಂಥ ಸಂಬಳ ಈಗಾಗಲೇ ಅವ್ರ ಖರ್ಚುಗಳಿಗೆ ಸಮ ಹೋಗುವಾಗ ಇನ್ನು ಸಾಲ ಮಾಡಿದ್ರೆ ಅದು ಎಲ್ಲಿ ತೀರ್ಸೋಕ್ಕಾಗತ್ತೆ ಅಂದ್ಬಿಟ್ಟು ಅವ್ರಿಗೆ ಸಾಲ ಮಾಡೋಕ್ಕೆ ಬಿಟ್ಟಿಲ್ಲ. ಸಾಲಗಳನ್ನು ನಾನೇ ಮಾಡಿದ್ದೆ, ಈಗ ಅದನ್ನೆಲ್ಲ ತೀರಿಸ್ದೆ. ಹಾಗೇನೆ ತೀರ್ಸೋದಕ್ಕೆ ನಾನು ತುಂಬ ತ್ಯಾಗಗಳನ್ನು ಮಾಡಿದ್ದೀವಿ. ನಾವು ಕಣ್ಣಿಗೆ ಕಂಡಿದ್ದೆಲ್ಲ ತಗೊಂಡು ಅಥವಾ ನಮ್ಗೆ ಇಷ್ಟ ಬಂದಂಗೆಲ್ಲ ನಾವು ಮಾಡಿದರೆ ಇದೆಯಲ್ಲ, ನಮ್ಮ ಸಾಲಗಳು ಯಾವತ್ತೂ ತೀರೋದಿಲ್ಲ. ನಾನು ಹೇಗೆ ಸಾಲಗಳನ್ನು ತೀರಿಸ್ದೆ, ಹಾಗೆ ನಾನು ಹೇಗೆ ಸೇವಿಂಗ್ಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ, ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಈಗ ಹೇಗಂದರೆ ಟೈಲರಿಂಗ್ ಕೆಲಸ ಮಾಡ್ತೀರಿ, ಹೆಣ್ಮಕ್ಳು ಏನೇ ಕೆಲಸ ಮಾಡ್ತೀರಿ, ದುಡ್ಡು ಈ ಕಡೆಯಿಂದ ಬಂದ ತಕ್ಷಣ ಈ ಕಡೆಯಿಂದ ಖರ್ಚು ಮಾಡಿಬಿಡ್ತಾರೆ. ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ನೀವು ಫಸ್ಟು ಸೇವ್ ಮಾಡಬೇಕು. ನಾನು ಟೈಲರು, ನಾನು ರೇವತಿ ಅಕ್ಕನ ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ. ನಾನು ಸೇವ್ ಮಾಡಬೇಕು. ಅವ್ರು ಯಾವ ರೀತಿ ಸೇವ್ ಮಾಡ್ತಾರೆ, ಅವ್ರು ಯಾವ ರೀತಿ ಮನೆ ನಿಭಾಯಿಸ್ತಾರೆ ಅಂತ ಹೇಳ್ಬಿಟ್ಟು ನಿಮ್ಗೇನೋ ತಿಳ್ಕೊಳ್ಳೋ ಅಂಥ ಕುತೂಹಲ ಇದ್ದರೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಹಾಗೆ ಪೂರ್ತಿ ವಿಡಿಯೋ ನೋಡಿದ್ಮೇಲೆ ನಿಮಗೆ ಹೌದು ನಾನು ಹೇಳಿರೋದು ಸರಿ ಅನಿಸಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಒಂದು ಲೈಕಿಂದ ಈ ವಿಷಯ ಇನ್ನೂ ಅಷ್ಟು ಜನಕ್ಕೆ ಶೇರ್ ಆಗುತ್ತೆ. ಓಕೆನಾ? ಹಾಗಾದರೆ ಶುರು ಮಾಡೋಣ. ಫ್ರೆಂಡ್ಸ್, ನೀವೀಗ ಸೇವಿಂಗ್ಸ್ ಮಾಡಬೇಕು. ನಾನು ಮನೇಲಿ ಟೈಲರಿಂಗ್ ಮಾಡ್ತೀನಿ, ಚಿಕ್ಕದಾಗಿ ಟೈಲರಿಂಗ್ ಮಾಡ್ತೀನಿ, ಅಥವಾ ಕುಚ್ಚು ಹಾಕ್ತೀನಿ, ಅಥವಾ ನಾನು ಬಟ್ಟೆ ಸೇಲ್ ಮಾಡ್ತೀನಿ ಅಂತಂದರೆ ನಾನು ಹೇಗೆ ಸೇವ್ ಮಾಡಬೇಕು ಅಂತಂದರೆ, ಫಸ್ಟು ನೀವು ಒಂದು ಸಣ್ಣ ಪುಟ್ಟ ಆರ್ ಡಿಗಳನ್ನು ಮಾಡ್ಕೊಳ್ಳಿ. ನಿಮಗೆ ಜಾಸ್ತಿ ಅಮೌಂಟ್ 1000 ಗಟ್ಟಲೆ ಕಟ್ಟೋಕ್ಕಾಗದಿದ್ರು ಒಂದು 100 ರೂಪೀಸ್ ಅಂತ ಆರ್ ಡಿಗಳನ್ನು ಮಾಡ್ಕೊಳ್ಳಿ. ಆಮೇಲೆ ಕೆಲವು ಸಂಘಗಳಿಗೆ ಸೇರಿ ಅಲ್ಲಿ ನೀವು ಬರೀ ಉಳಿತಾಯ ಕಟ್ಟೋದಕ್ಕೆ ಅಂತ ಸೇರ್ಕೊಳ್ಳಿ. ಮತ್ತು ಫಂಡ್ಗಳಿರುತ್ತೆ, ಈ ಮನೆ ಹತ್ರದವರೇ ಮಾಡ್ಕೊಳ್ತಾರೆ, ಅಲ್ಲೂ ಸಹ ಒಂದು 100 ರೂಪಾಯಿ. ನಿಮಗೆ ಹೆವಿ ಆಗಬಾರ್ದು, ಆ ರೀತಿ ಒಂದು 100 ರೂಪಾಯಿ ಉಳಿತಾಯ ಕಟ್ಟೋದು, ಅಥವಾ ಒಂದು ಪಿಗ್ಮಿ ಕಟ್ಟೋದು, ಅಥವಾ ಆರ್ ಡಿ ಕಟ್ಟೋದು, ಈ ರೀತಿ ಮಾಡ್ಕೊತ ಬನ್ನಿ. ಪ್ರತಿದಿನ 100 ರೂಪಾಯಿ ಅದಕ್ಕೆ ಎತ್ತೀರಿ. ಅಂದರೆ ನಿಮಗೆ ನಾವು ಟೈಲರ್ ಆಗಿರೋದ್ರಿಂದ ಪ್ರತಿದಿನ ದುಡ್ಡು ನೋಡ್ತೀವಿ. ಕಂಟಿನ್ಯೂಸ್ ಬಟ್ಟೆ ಸೀಸನಲ್ಲಂತೂ ದಿನಕ್ಕೆ ಎಷ್ಟು ಸಲ ನಮಗೆ ಕಸ್ಟಮರ್ ದುಡ್ಡು ಕೊಡ್ತಾರೋ ನಾವೇನು ಮಾಡಬೇಕು ಅಂದರೆ ಲೈನಿಂಗು, ಫಾಲು, ಆ ಟೈಲರಿಂಗ್ ಮೆಟೀರಿಯಲ್ಸಿಗೆ ಅಂತ ಇಷ್ಟು ದುಡ್ಡು ಎತ್ತಿಡಿ. ನೆಕ್ಸ್ಟು ನೀವು ಇಷ್ಟು, ನಾನು ಅಂದರೆ ಈಗ ಪಿಗ್ಮಿ ಮಾಡ್ಕೊಂಡಿರ್ತೀರ 100 ರೂಪಾಯಿ. ಆಮೇಲೆ ಆರ್ ಡಿ ದಿನ ಮಾಡಲ್ಲ, ತಿಂಗಳಿಗೆ ಒಂದ್ಸತಿ ಒಂದು 500 ರೂಪಾಯಿ ಮಾಡ್ಕೊಳ್ಳಿ, ಅದಕ್ಕೆ ಅಂತ ಎತ್ತಿಡಿ. ಹಾಗೆಯೇ ಒಂದು ಸಂಘಗಳಿದ್ರೆ, ವಾರ ಸಂಘಗಳಾದರೆ ಒಂದು 50 ರೂಪಾಯಿ 100 ರೂಪಾಯಿ ಕಟ್ಟಿ. ಆಮೇಲೆ ಇನ್ನು ಏನಕ್ಕಾದ್ರೂ ನಿಮಗೆ ಒಂದು ಡಬ್ಬಿಗಳು ಮಾಡ್ಕೊಂಡು ಅಲ್ಲಿಗೂ ಒಂದು ಸೇವಿಂಗ್ಸ್ ಅಂತ ಹಾಕಿ, ಈ ರೀತಿ ಮಾಡ್ಕೊಳ್ಳಿ. ಮತ್ತು ನಿಮಗೆ ಬಂದಿರೋಂಥ ಅಮೌಂಟನ್ನ ಎಲ್ಲದನ್ನೂ ಮನೆಯವ್ರ ಹತ್ರ ಶೇರ್ ಮಾಡೋದಕ್ಕೆ ಹೋಗ್ಬೇಡಿ. ಫಸ್ಟು ನಾವು ಸೇವಿಂಗ್ಸ್ ಮಾಡಬೇಕು. ಹೆಣ್ಮಕ್ಳು ಅಂದರೆ ನನ್ನ ಹತ್ರ ಅಷ್ಟು ಸೇವಿಂಗ್ಸ್ ಇದೆ, ಇಷ್ಟು ಸೇವಿಂಗ್ಸ್ ಇದೆ ಅಂತೇಳಿ ನಮಗೆ ತುಂಬ ಹತ್ರ ಅಂದರೆ ಈಗ ಮನೆಯವರಾಗಿರ್ಬೋದು, ಮನೆಯವ್ರು ಯಾರಿಗಾದರೂ ನಾವು ಹೇಳ್ಕೊಬಿಡೋದು, ಆ ಥರ ಮಾಡಬೇಡಿ. ಫಸ್ಟು ನಿಮ್ಮ ಸೇವಿಂಗ್ಸ್ ಉಳಿಬೇಕು ಅಂದರೆ ನೀವು ಯಾರ ಹತ್ರನೂ ಹೇಳ್ದೆ ಗುಪ್ತವಾಗಿಡಬೇಕು. ಮತ್ತು ನೀವು ಬರ್ದಿಡಿ, ಒಂದು ಕಡೆ ಬರ್ದಿಡಿ. ಹಾಗಂತ ಸೇವಿಂಗ್ಸ್ ಮಾಡಿದ್ದು ಹೇಳ್ದೇ ಇರೋಕ್ಕೆ ಹೋಗ್ಬೇಡಿ. ಸೇವಿಂಗ್ಸ್ ಮಾಡಿದ್ದನ್ನ ಬರ್ದಿಡಿ. ಅಕಸ್ಮಾತ್ ನಿಮ್ಮ ಮನೆಯವರು ನಿಮ್ಮ ಸೇವಿಂಗ್ಸ್ ಆಗಿರ್ಬೋದು, ನಿಮ್ಮ ಅರ್ನಿಂಗ್ಸನ್ನು ಕೇಳದೆ ಇರೋರಾದರೆ ಎಲ್ಲ ಡೀಟೇಲನ್ನು ಹೇಳಿ. ಯಾಕಂದರೆ ನಾವು ದುಡಿಯೋ ಅಂಥದ್ದು ನಮ್ಮ ಫ್ಯಾಮಿಲಿಗೆ ಹೆಲ್ಪ್ ಆಗಲಿ ಅಂತಲೇ ಅಲ್ವಾ. ಈಗ ಎಲ್ಲದನ್ನೂ ನಾವೇ ಖರ್ಚು ಮಾಡ್ಕೊಂಡು ನಮ್ಗೆ ಇಷ್ಟ ಬಂದಂಗೆ ಮಾಡ್ತೀವಿ ಅಂತಲ್ಲ.
ಅದನ್ನು ನೋಡ್ಕೊಳ್ಳಿ. ಮತ್ತು ಈಗ ಹೇಗಿರುತ್ತೆ ಅಂತಂದರೆ ಕೆಲವೊಬ್ರು ಎಷ್ಟೋ ದುಡಿತಾ ಇರ್ತಾರೆ, ಅವ್ರ ಖರ್ಚು ಎಷ್ಟಿರುತ್ತೆ ಅಂದರೆ ದಿನಕ್ಕೆ ಅವ್ರಿಗೆ ಕಣ್ಣಿಗೆ ಕಂಡಿದ್ದೆಲ್ಲ ತಿನ್ನೋದು, ಆಮೇಲೆ ಕಣ್ಣಿಗೆ ಕಂಡಿಂಥ ಬಟ್ಟೆಗಳನ್ನು ತಗೊಳ್ಳೋದು, ಆಮೇಲೆ ಬೇಡದೇ ಇರೋದನ್ನ ಶಾಪಿಂಗ್ ಮಾಡೋದು. ಈಗಂತೂ ಬಟ್ಟೆ ಈಗ ಹೊಲಿತಾ ಇರ್ತೀವಿ ನಾವಿಲ್ಲಿ, ತಕ್ಷಣ ಒಂದು ಮೀಶೋ, ಫ್ಲಿಪ್ಕಾರ್ಟು, ಯಾವ್ಯಾವ ಆ್ಯಪ್ ಬೇಕು, ನನಗಂತೂ ಆ ಆ್ಯಪ್ಗಳು ಯಾವೂ ಗೊತ್ತಿಲ್ಲ. ನಂಗೆ ಗೊತ್ತಿರೋದು ಒಂದು ಮೀಶೋ ಗೊತ್ತಿದೆ, ಫ್ಲಿಪ್ಕಾರ್ಟ್ ಗೊತ್ತಿದೆ, ಅಮೆಝಾನ್, ಇಷ್ಟು ಬಿಟ್ಟರೆ ನನಗೆ ಫ್ಲಿಪ್ಕಾರ್ಟಲ್ಲಿ ಆ್ಯಪೇ ಇಲ್ಲ ನನ್ನ ಫೋನಲ್ಲಿ. ಮೀಶೋ ಒಂದಿದೆ, ಅದರಲ್ಲಿ ನಾನು ಯಾವಾಗಲೂ 6 ತಿಂಗಳಿಗೋ ವರ್ಷಕ್ಕೋ ತರಿಸೋದು. ಆದಷ್ಟು ನಾವು ಆ್ಯಪ್ಗಳಲ್ಲಿ ನಾವು ಶಾಪ್ ಮಾಡೋದನ್ನು ಕಡಿಮೆ ಮಾಡಬೇಕು. ಶಾಪ್ ಮಾಡ್ತಾ ಮಾಡ್ತಾ ಅದು ಒಂಥರ ನಮಗೆ ಒಂಥರ ಈ ಕಾಯಿಲೆ ಥರನೇ ಆಗಿಬಿಡುತ್ತೆ. ಹಂಗಾಗಿ ಫಸ್ಟು ನಿಮಗೆ ತುಂಬ ಸಾಲ ಇದೆ, ನಿಮ್ಮ ಮನಸ್ಸಲ್ಲಿ ಸೇವಿಂಗ್ಸ್ ಮಾಡಬೇಕು ಅನ್ನೋದು ತಲೆಯಲ್ಲಿ ಇತ್ತು ಅಂತಂದರೆ ಫಸ್ಟು ಆ್ಯಪ್ಗಳನ್ನು ಡಿಲೀಟ್ ಮಾಡಿ. ಅಕಸ್ಮಾತ್ ನೀವೇನೋ ತೊಗೋಬೇಕು ಅಂದರೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡು ತೊಗೊಬೋದು ಆರಾಮಾಗಿ. ಒಬ್ಬೊಬ್ಬರು ಪ್ರತಿದಿನವೂ ಶಾಪ್ ಮಾಡ್ತಾ ಇರ್ತಾರೆ, ಅದರಿಂದ ನೀವು ಸೇವಿಂಗ್ಸ್ ಮಾಡಬೇಕಾಗಿದ್ದೇ ಆಗಿದ್ದರೆ ನಿಮಗೊಂದು ಶಾಪ್ ಮಾಡೋದಕ್ಕೆ ಒಂದು ನಿಮಗೆ ಲಿಮಿಟೇಷನ್ ಆಗಿರ್ಬೋದು, ಅಥವಾ ನಿಮಗೆ ಇಂಪಾರ್ಟೆಂಟ್ ಇದೆಯಾ ಅಂತೇಳಿ ನೋಡಿಕೊಂಡು ಶಾಪಿಂಗ್ ಮಾಡಿ. ಶಾಪಿಂಗ್ ಮಾಡೋದ್ರಿಂದ ನೀವು ಕೂತಲ್ಲೇ ಅಲ್ವಾ ಶಾಪಿಂಗು, ಕೂತಲ್ಲೇ ತಡಿ ಈ ಡ್ರೆಸ್ ನೋಡೋಣ, ತಡಿ ಈ ವಸ್ತು ನೋಡೋಣ, ಅದು ಅವಶ್ಯಕತೆನೇ ಇರೋದಿಲ್ಲ ಫ್ರೆಂಡ್ಸ್. ಅದನ್ನು ಶಾಪ್ ಮಾಡ್ತಾನೆ ಇರ್ತಾರೆ, ಇನ್ನೊಂದು ದಿವಸ ಅದು ಮೂಲೆಗೆ ಬಿಸಾಕ್ತಾರೆ. ಆಗಲ್ಲ. ಈಗ ನಿಮ್ಗೊಂದು ವಸ್ತು ತೊಗೋಬೇಕು ಅಂತ ಅನ್ನಿಸ್ತು ಅಂದ್ಕೊಳ್ಳಿ, ಅದನ್ನು ನೀವು ಓಕೆ ಇವತ್ತು ನಾನು ಈ ವಸ್ತುನ ತೊಗೋಬೇಕು, ನಂಗೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿ ಅದನ್ನು ನಾನು ನಾಳೆ ತೊಗೊಳ್ತೀನಿ ಅಂತ ಅದ್ರ ಮುಂದೆ ಹಾಕಿ ನೀವು ನಾಳೆ ತನಕ ಅದನ್ನು ಯೋಚನೆ ಮಾಡಿ, ಈ ವಸ್ತು ನನಗೆ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ. ಅವಾಗ ನಿಮಗೆ ಅದ್ರ ಇಂಪಾರ್ಟೆಂಟ್ ಅನ್ನೋದು ಗೊತ್ತಾಗುತ್ತೆ. ತೊಗೊಂಡ್ಮೇಲೆ ಎಷ್ಟೋ ಸತಿ ಅದು ಇಂಪಾರ್ಟೆಂಟ್ ಇಲ್ಲ ಅಂತ ನಾವು ಒಗಸಿದ್ದಿದೆ, ವೇಸ್ಟ್ ಆಗಿದ್ದಿದೆ, ಈ ರೀತಿ ವೇಸ್ಟ್ಗಳೇ ನಮ್ಮ ಮನೇಲಿ ಬೇಕಾದಷ್ಟು ತುಂಬಿರ್ತಾವಲ್ವಾ. ಇಲ್ಲ ಅಂದರೆ ಕಲಿಯೋದಕ್ಕೆ ಉಪಯೋಗಿಸಿ ಈ ಥರ ಫಸ್ಟ್. ಆಮೇಲೆ ಈ ತುಂಬ ಟೂರ್ಗಳಿಗೆ ಹೋಗೋದು ಅಥವಾ ಒಟ್ರಾಸಿ ಖರ್ಚು ಮಾಡೋದು, ಇದನ್ನೆಲ್ಲದಕ್ಕೂ ನೀವು ಸ್ಟಾಪ್ ಹಾಕಬೇಕು. ಸ್ಟಾಪ್ ಮಾಡಿದಾಗ ಮಾತ್ರ, ಹಾಗಂತ ನೀವು ಹೋಗಲೇಬೇಡಿ, ಏನು ನೀವು ಖುಷಿನ ಅನುಭವಿಸ್ಲೇಬೇಡಿ ಅಂತ ನಾನು ಹೇಳಲ್ಲ. ಬೇಕು, ನಮ್ಮ ಜೀವನದಲ್ಲಿ ಎಲ್ಲದೂ ಬೇಕು, ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅನ್ನೋದಿದ್ದರೆ ನಮ್ಮಂಥ ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲಿಗಳು ಚೆನ್ನಾಗಿರ್ತವೆ ಅಂತ ಹೇಳ್ಬೋದು. ಹಾಗೆಯೇ ನಾನು ಅಷ್ಟೇ, ನಾನು ಬೇಕಾಬಿಟ್ಟು ಶಾಪ್ ಮಾಡೋದಾಗಲಿ ಅಥವಾ ಬೇಕಾಬಿಟ್ಟು ಒಟ್ಟು ಖರ್ಚು ಮಾಡೋದಾಗಲಿ, ಈಗ ನನ್ನ ಕೈಯಲ್ಲಿ ನಾನು ಇವಾಗ ಒಂದು 2-3 ಸಾವಿರ ದುಡಿದಿದ್ದೀನಿ ಅಂದರೆ ಬರೀ ಬೇಕ್ರಿ ತಿಂಡಿಗಳನ್ನು ಆದಷ್ಟು ತಿಂತಾ ಹೋದ್ವಿ ಅಂದರೆ ನಾವು ಕೂತು ಹೊಲಿಯೋದ್ರಿಂದ ವೆಯ್ಟ್ ಗ್ರೇನ್ ಆಗ್ತೀವಿ ಜಾಸ್ತಿ. ಬೇಕಾದರೆ ನೀವು ನೋಡಿ, ನಮ್ಮ ಕೈಯಲ್ಲಿ ದುಡ್ಡಿದೆ ಅಂತ ನೀವು ಪ್ರತಿದಿನ ಕೇಕು ಅಥವಾ ನಿಮಗೇನು ಬೇಕ್ರಿ ಐಟಮ್ಗಳು ಅಥವಾ ಹೊರಗಡೆ ಫುಡ್ಗಳು ಜಾಸ್ತಿ ತಿಂತಾ ಬನ್ನಿ, ನೀವು ವೆಯ್ಟ್ ಗ್ರೇನ್ ಆಗೇ ಆಗ್ತೀರಾ, ಆರೋಗ್ಯನೂ ಹಾಳಾಗ್ತಾ ಹೋಗ್ತಿದ್ರೆ ಆರೋಗ್ಯ ಜೊತೆಗೆ ದುಡ್ಡು ವೇಸ್ಟ್ ಆಗುತ್ತೆ ಅಲ್ವಾ. ಈಗ ನಾವು ಕೂತು ಬಟ್ಟೆ ಹೊಲಿಯೋದ್ರಿಂದ ನಮ್ಮ ಫುಡ್ ಎಲ್ಲ ಲಿಮಿಟೇಷನ್ ಇರಬೇಕು. ಅದಿಲ್ಲ ಅಂತಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಆರೋಗ್ಯ ಹಾಳಾಗುತ್ತೆ, ಹಾಗೆ ನಿಮ್ಮ ಕೆಲಸನ ಇಂಟ್ರೆಸ್ಟಿಂದ ಮಾಡೋಕ್ಕಾಗಲ್ಲ. ಮೊದಲನೇದಾಗಿ ನಾವು ಕೆಲಸನ ಇಂಟ್ರೆಸ್ಟಿಂದ ಮಾಡಿದಾಗ ಮಾತ್ರ ಅರ್ನಿಂಗ್ಸ್ ಜಾಸ್ತಿ ಮಾಡ್ತೀವಿ. ಮತ್ತು ನೀವು ಎಷ್ಟು ಪ್ರತಿದಿನ ಅರ್ನಿಂಗ್ಸ್ ಮಾಡ್ತೀರಾ ಬರ್ದಿಡಿ, ಎಷ್ಟು ಖರ್ಚು ಮಾಡ್ತೀರಾ ಬರ್ದಿಡಿ. ನಾನು ಈ ತಿಂಗಳು ಎಷ್ಟು ಖರ್ಚು ಮಾಡಿದೆ, ಯಾವುದೆಲ್ಲ ವೇಸ್ಟ್ ಖರ್ಚು ಮಾಡಿದೆ, ಯಾವುದೆಲ್ಲ ನನಗೆ ರೈಟ್ ಇದೆ ನಾನು ಖರ್ಚು ಮಾಡೋದ್ರಲ್ಲಿ ಅನ್ನೋದನ್ನು ನೆಕ್ಸ್ಟ್ ತಿಂಗಳು, ಈ ತಿಂಗಳು 1ನೇ ತಾರೀಕಿಂದ ಎಂಡ್ವರೆಗೂ ಬರ್ದಿರ್ತೀರಲ್ಲ, ನೆಕ್ಸ್ಟ್ ತಿಂಗಳು 1ನೇ ತಾರೀಕು ದಿವಸ ಕೂತ್ಕೊಂಡು ನೋಡಿ ಆ ಚೀಟಿನ, ನಾನು ಏನೆಲ್ಲ ವೇಸ್ಟ್ ಖರ್ಚು ಮಾಡಿದೆ. ನಾವು ಪ್ರತಿದಿನ ಫುಡ್ಡಿಗೆ ಅಥವಾ ಪ್ರತಿದಿನ ಆಹಾರಗಳಿಗೆ, ಪ್ರತಿದಿನ ನಮ್ಮ ಒಂದು ಖರ್ಚು ವೆಚ್ಚಗಳಿಗೆ ಖರ್ಚು ಮಾಡಲೇಬೇಕು. ನಾವು ದುಡಿಯೋದೇನು ಹಾಗೆ ಇಡೋದಕ್ಕಲ್ಲ. ಅದನ್ನೆಲ್ಲ ಬಿಟ್ಟು ವೇಸ್ಟ್ ಖರ್ಚು ಯಾವ್ದು ಮಾಡ್ತಾ ಇದ್ದೀನಿ, ಇದು ನನ್ನ ಜೀವನದಲ್ಲಿ ನನ್ನ ಮನೆಗೆ ಇದು ವೇಸ್ಟ್, ಬರೀ ವೇಸ್ಟ್ ನನಗೆ ತಗೊಳ್ತಿರೋದು ಅನಿಸಿದ್ರೆ ಮೈನಸ್ ಮಾಡಿಬಿಡಿ ಆಯಿತಾ. ಇಷ್ಟು ಮಾಡ್ತಾ ಹೋಗಿ. ನೆಕ್ಸ್ಟು ಬಟ್ಟೆಗಳಿಗೆ ಆದಷ್ಟು ಸ್ವಲ್ಪ ಕಡಿಮೆ ದುಡ್ಡನ್ನೇ ಹಾಕಿ. ಬಟ್ಟೆನ ಜಾಸ್ತಿ ತೊಗೊಳ್ತಾ ಹೋದಂಗೂ ದಾರಿದ್ರ್ಯ ಅನ್ನೋದು ಜಾಸ್ತಿ ಬರುತ್ತಂತೆ. ಬೇಕಾದರೆ ನಿಮಗೆ ಇನ್ವೆಸ್ಟ್ ಮಾಡೋದಕ್ಕೆ ಇಷ್ಟ ಇದ್ದರೆ ಬಂಗಾರಕ್ಕೆ ಇನ್ವೆಸ್ಟ್ ಮಾಡಿ. ಬಂಗಾರ ನಮ್ಮ ಮನೆ ಬಂದಷ್ಟು ಲಕ್ಷ್ಮಿ ಬಂದಂಗೆ. ಬಟ್ಟೆನ ಯಾರು ಬಟ್ಟೆ ಬೇಕಾದ್ರೆ ನೋಡಿ, ನೀವು ಬಟ್ಟೆನ ಅವರಿಗೆ ಒಂದು ವಾರಕ್ಕೂ ತೊಗೊಳ್ತಾ ಇರ್ತಾರೆ, ಅವರಿಗೆ ಆರೋಗ್ಯ ಸಮಸ್ಯೆ ಇದ್ದೇ ಇರುತ್ತೆ. ಬೇಕಾದರೆ ನೀವು ನೋಡಿ, ಬಟ್ಟೆ ಬಗ್ಗೆ ಯಾರಿಗೆ ತುಂಬ ಕ್ರೇಜ್ ಇರುತ್ತೋ ಅವರಿಗೆ ತುಂಬಾ ಆರೋಗ್ಯ ಸಮಸ್ಯೆ ಇರುತ್ತೆ. ಹಾಗಾಗಿ ನಮ್ಮ ಅಮ್ಮ ಅವರೆಲ್ಲ ಹೇಳೋರು, ಜಾಸ್ತಿ ಬಟ್ಟೆಗಳನ್ನು ತಗೋಬೇಡ, ಆರೋಗ್ಯ ಚೆನ್ನಾಗಿರಲ್ಲ ಅಂತ. ನಮ್ಗೆ ಎಷ್ಟು ಅವಶ್ಯಕತೆ ಇದೆಯೋ, ಈಗಂತೂ ನಾವು ಇವತ್ತು ಬುಕ್ ಮಾಡಿದ್ರೆ 2 ದಿವಸದಲ್ಲಿ ಬಂದ್ಬಿಡುತ್ತೆ. ಹಾಗಿದ್ದಾಗ ಮೊದಲೆಲ್ಲ ತುಂಬ ಕಷ್ಟ ಇತ್ತು. ಎಲ್ಲೋ ಯಾವಾಗೋ ಮದುವೆ ಮನೆ, ಹಬ್ಬ, ವರ್ಷಕ್ಕೊಂದು ಸರ್ತಿ 2 ಸರ್ತಿ ತಗೊಳ್ತಿದ್ರು ಬಟ್ಟೆ. ಆಗ ನಿಜವಾಗ್ಲೂ ಯಾವುದೇ ಥರ ಸಾಲಗಳು ಇರ್ತಿರ್ಲಿಲ್ಲ, ಯಾವುದೇ ಥರ ಈಗ ನೋಡಿ ಸಾಲಗಳು ಮಾಡಿಕೊಂಡು ಪ್ರತಿದಿನ ಸಮಸ್ಯೆ. ಸಾಲಗಳು ಮಾಡಿಕೊಂಡೇ ಗಂಡ ಹೆಂಡತಿ ಜಗಳ ಮಾಡ್ಕೊಳ್ತಾರೆ. ಅದು ಮೊದಲೆಲ್ಲ ಅದು ಯಾವುದೂ ಇರಲಿಲ್ಲ, ಅನ್ಯೂನ್ಯತೆ ಇತ್ತು, ಡೈವರ್ಸ್ ಇರಲಿಲ್ಲ, ಆ ಥರ ಎಲ್ಲ ಇರಲಿಲ್ಲ. ಈಗ ಹೆಂಡತಿ
ಟೂರ್ ಹೋಗ್ಬೇಕು, ಬಟ್ಟೆಗಳು ತಗೋಬೇಕು, ಅವಳು ತಗೊಂಡಿದ್ದಾಳೆ ನಾನು ತಗೊಳ್ತೀನಿ, ಅವಳು ಅದು ತಗೊಂಡಿದ್ದಾಳೆ ನಾನು ಇದು ತಗೊಳ್ತೀನಿ, ಅದು ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ ಅಂತೇಳಿ ನನಗೆ ಚೆನ್ನಾಗಿ ಕಾಣಿಸುತ್ತೋ ಇಲ್ಲೋ ಅನ್ನೋದನ್ನ ಅದನ್ನ ನೋಡ್ಕೋಬೇಕು. ನನ್ನ ಮನಸ್ಸಿಗೆ ಏನು ಇಷ್ಟ ಆಗುತ್ತೋ, ನನಗೆ ಯಾವ ರೀತಿ ಬಟ್ಟೆಗಳಿಗೆ ಚೆನ್ನಾಗಿ ಕಾಣಿಸುತ್ತೋ ಅದನ್ನ ನಾವು ತಗೋಬೇಕು. ಬೇರೆಯವ್ರು ನೋಡಿ ಬದುಕೋಕೆ ಹೋದ್ರೆ ನಾವು ಸೇವಿಂಗ್ಸ್ ಅಂತ 1 ರೂಪಾಯಿ ಮಾಡಲ್ಲ, ಬರೀ ಸಾಲ ಮಾಡ್ತೀವಿ. ನಾನು ಹೇಗೆ ಸಾಲಗಳನ್ನು ತೀರಿಸಿದೆ ಅಂತೇಳಿ ಬೇಗ ಚಿಕ್ಕದಾಗಿ ಹೇಳ್ತೀನಿ ಫ್ರೆಂಡ್ಸ್. ನಾನೀಗ 1.5-2 ವರ್ಷದಿಂದ ಹೇಗಂದ್ರೆ ನಾನು ಬಟ್ಟೆಗಳು ತುಂಬ ಕಡಿಮೆ ಮಾಡಿದೆ. ಇರೋವಂಥ ಬಟ್ಟೆಗಳನ್ನೇ ಹಾಕ್ತೆ, ಹಾಳಾಗಿರೋ ಬಟ್ಟೆಗಳನ್ನು ತೆಗೆದು ಹಾಕ್ತೆ. ಆದಷ್ಟು ನಾನು ಹೊರಗಡೆ ಅಂದರೆ ಬೇರೆ ಊರಿಗೆ ಹೋಗೋದಕ್ಕೆ ಒಂದು 4 ಜೊತೆ ಬಟ್ಟೆ ಇಟ್ಕೊಂಡಿದ್ದೀನಿ. ಮನೇಲಿ ಹಾಕೋದಕ್ಕೆ ಒಂದು 5-6 ಜೊತೆ ಬಟ್ಟೆ, ಅಂದರೆ ನಮಗೆ ಟೈಲರ್ ಆಗಿರೋದ್ರಿಂದ ದಿನ ಬಟ್ಟೆ ತೊಳೆಯೋಕ್ಕೆಲ್ಲ ಆಗಲ್ಲ, ಒಂದು 5-6 ಜೊತೆ ಬಟ್ಟೆ. ಹಾಗೆಯೇ ಇಲ್ಲೇ ಸಂತೆಗೆ ಪೇಟೆಗೆ ಇಲ್ಲೇ ಹೋಗೋದಕ್ಕೆ ಒಂದು 5-6 ಜೊತೆ ಡ್ರೆಸ್ಸು ಇಷ್ಟೇ ಇಟ್ಕೊಂಡಿದ್ದೀನಿ. ಮಕ್ಕಳಿಗೂ ಅಷ್ಟೇ ಬೇಕಾಬಿಟ್ಟು ಬಟ್ಟೆಗಳನ್ನು ಕೊಡಿಸೋದಿಲ್ಲ. ಅವ್ರಿಗೆ ಅವಶ್ಯಕತೆ ಇದ್ದರೆ, ಇನ್ನೇನು ಫ್ಯಾಮಿಲಿ ಫಂಕ್ಷನ್ನು ತುಂಬ ಇಂಪಾರ್ಟೆಂಟ್ ಫಂಕ್ಷನ್ ಇದ್ದರೆ ಕೊಡಿಸ್ತೀನಿ. ಮನೆಯವರಂತೂ ಜಾಸ್ತಿ ಬಟ್ಟೆಗಳನ್ನು ತಗೊಳ್ಳೋದೇ ಇಲ್ಲ. ಅವ್ರು ಹಂಗಂತ ಉಳಿಸ್ತಾರೆ ಅಂತಲ್ಲ, ಅವರೇ ಸ್ವಲ್ಪ ಖರ್ಚು ಮಾಡೋದು ಜಾಸ್ತಿ. ಆದರೆ ಬಟ್ಟೆ ಕ್ರೇಜ್ ಇಲ್ಲ ನಮ್ಮ ಮನೇಲಿ ಯಾರಿಗೂ. ನಾವು 4 ಜನದಲ್ಲಿ ನನ್ನ ದೊಡ್ಡ ಮಗನಿಗೆ ಸ್ವಲ್ಪ ಇದೆ, ಆದರೆ ಅವನು ಯಾವಾಗಲೂ ತಗೊಳ್ಳೋದಿಲ್ಲ, ನನ್ನ ಹತ್ರನೂ ಏನು ಕೇಳೋದಿಲ್ಲ. ಮತ್ತು ನಾನು ಏನು ಮಾಡಿದೆ, ಈ ಥರ ಮಾಡಿದೆ. 2.5-3 ವರ್ಷದಿಂದ ನಾನು ಬಟ್ಟೆಗಳಿಗೆ ಜಾಸ್ತಿ ದುಡ್ಡು ಹಾಕಿಲ್ಲ. ಮತ್ತು ಮನೇಲಿ ಫುಡ್ಗಳನ್ನು ಜಾಸ್ತಿ ವೇಸ್ಟ್ ಮಾಡಿಲ್ಲ. ಮತ್ತು ತುಂಬ ರೇಷನ್ಗಳನ್ನು ತೊಗೊಬಂದು ಇಟ್ಕೊಂಡು ಅದನ್ನು ಹುಳ ಕುಟ್ಟೆ ಆಗೋ ಥರ ಮಾಡಿ ಬಿಸಾಡಲಿಲ್ಲ. ಸಂತೆಗಳು ಅಷ್ಟೇ, ಸಂತೆ ಈಗ ಮಾಡೋಕ್ಕೆ ಹೋಗ್ತೀವಿ ಅಂದಾಗ ನಮಗೆ ಏನು ಅವಶ್ಯಕತೆ ಇದೆಯೋ, ನಾವು ಈ ವಾರದಲ್ಲಿ ಏನು ತರಕಾರಿಗಳನ್ನು ತಿಂತೀವಿ, ಹಣ್ಣುಗಳನ್ನು ತಿಂತೀವಿ, ಅದನ್ನಷ್ಟೇ ತರಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೋ ರಾಶಿಗಟ್ಟಲೆ ತರೋದು, ಅದನ್ನು ಬಿಸಾಡೋದು ಮಾಡಲಿಲ್ಲ. ಆಮೇಲೆ ಈಗ ಹೇಗಂದರೆ ಒಬ್ಬೊಬ್ಬರು ನಾವು ಇರೋದನ್ನ ತೋರಿಸ್ಕೊಬೇಕು ಅಂತ ನೆಂಟರುಗಳನ್ನೆಲ್ಲ ತುಂಬ ಕರೆಯೋದು, ಅವ್ರಿಗೆ ಇಷ್ಟ ಬಂದಿದ್ದೆಲ್ಲ ಮಾಡೋದು. ನೀವು ನೆಂಟರುಗಳಿಗೆ, ಸಂಬಂಧಿಕರಿಗೆ ಯಾರಿಗೆ ಎಷ್ಟೇ ಕರೆದ್ಬಿಟ್ಟು ನೀವು ಏನೇ ಉಪಚಾರ ಮಾಡಿ ಕಳಿಸಿ, ಅವ್ರು ಏನಾದರೂ ಒಂದು ಹೇಳ್ತಾರೆ. ಏನೋ ಒಂದು ಸರಿ ಇಲ್ಲ ಅಂತೇಳಿ ಹೋಗಿರ್ತಾರೆ. ಆಗಿರೋದ್ರಿಂದ ಈಗ ನಾನು ಏನು ಅಂದ್ಕೊಂಡೆ ಅಂದರೆ, ನಮಗೆ ಈ ರೀತಿ ಸಾಲ ಇದೆ, ನಾವು ಪ್ರಾಬ್ಲಮಲ್ಲಿ ಇದ್ದೀವಿ, ನಾನು ಸಹಿತ ಆ ಥರದ್ದೆಲ್ಲ ಆಡಂಬರದಕ್ಕೆ ಹೋಗೋದೇ ಬೇಡ ಅಂತ ಹೇಳ್ಬಿಟ್ಟು ನಾನು ಆ ಥರದ್ದು ಯಾವುದಕ್ಕೂ ಹೋಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ನಾವೀಗ ಸಾಲ ಮಾಡ್ಕೊಂಡ್ವಿ ಅಂದರೆ ಯಾರು ನಮ್ಮವರು ಇವ್ರು ನನ್ನ ಸಂಬಂಧಿಕರು ಅಂತ ಹೇಳೋದೇ ಇಲ್ಲ. ಅದೇ ನಾವು ಚೆನ್ನಾಗಿದ್ವಿ ಅಂದರೆ ಅವಳು ನನ್ನ ಸಂಬಂಧಿಕರು, ಅವಳು ನಮ್ಮ ಮಾವನ ಮಗಳು, ತಂಗಿ ಮಗಳು, ಅಕ್ಕನ ಮಗಳು ಅಂತ ಹೇಳ್ತಾರೆ. ಅದರಿಂದ ನಾವು ಸಾಲಕ್ಕೆ ಹೋಗಲೇಬಾರ್ದು. ನಾವು ಹೆಂಗಿರ್ತೀವೋ ಅದೇ ರೀತಿ. ನಮ್ಮನ್ನು ಈ ರೀತಿ ಜನ ಇಷ್ಟಪಡ್ತಾರ, ಓಕೆ, ನಾವು ಈ ರೀತಿ ಇರೋದು ನೋಡ್ಕೊಂಡು ನಮ್ಮ ಮನೆಗೆ ಬಂದು ನಾವು ಏನು ಮಾಡಿರೋ ಊಟ ಮಾಡಿ ಹೋಗ್ತಾರೋ ಖುಷಿಯಿಂದ, ಅದಕ್ಕೆ ನಾವು ಓಕೆ. ನಾವು ವಾರಕ್ಕೆ 2 ಸತಿ ನಾನ್ ವೆಜ್ ತರ್ತೀವಿ. ಹಾಗೆ ಸಂತೆಗಳು, ನಮಗೇನು ಊಟಗಳು ಬೇಕೋ ನಮಗೆ ದಿನನಿತ್ಯ ಬದುಕೋದಕ್ಕೆ ಅದನ್ನು ಮಾಡ್ತೀವಿ. ಅದು ಬಿಟ್ಟು ನಾನು ನಿಜವಾಗ್ಲೂ ಹೇಳಬೇಕು ಅಂದರೆ, ನಾನು ಪೇಟೆ ಹತ್ರನೇ ಮನೆ, ಬೇಕ್ರಿಗಳೆಲ್ಲ ನಂಗೆ ನಿಜವಾಗ್ಲೂ ಹತ್ರದಲ್ಲೇ ಇದೆ. ಆದರೆ ನಾನು ಜಾಸ್ತಿ ಅಂದರೆ ನನಗೂ ತಿನ್ನಬೇಕು ಅಂತ ಆಸೆ ಆಗುತ್ತೆ. ಆದರೆ ನಾನು ವಾರದಲ್ಲಿ 1 ದಿವಸ ಏನಾದರೂ ಒಂದು ಸ್ವೀಟ್ಸೋ ಏನೋ ಒಂದು ತೊಗೊಂಬಂದು ತಿಂತೀನಿ. ಇಲ್ಲಾಂದರೆ ಆದಷ್ಟು ಮನೇಲಿ ಮಾಡೋದು ತಿನ್ನೋದಕ್ಕೆ ಯೋಚನೆ ಮಾಡ್ತೀನಿ. ವಾರದಲ್ಲಿ 2 ದಿನ ನಾನ್ ವೆಜ್ ಇರುತ್ತೆ, ಅದರಲ್ಲಿ ಯಾವುದಾದ್ರೂ ಹಬ್ಬ ಹರಿದಿನಗಳು ಬಂದರೆ ಇರೋದಿಲ್ಲ. ಹಾಗಂತ ತಿನ್ನೋದ್ರಲ್ಲೆಲ್ಲ ಉಳಿಸಿ ನಾವು ಏನೋ ಮಾಡ್ತೀವಿ ಎಲ್ಲ. ನಾವು ಏನಂದರೆ ಎಲ್ಲದರಲ್ಲೂ ಒಂದು ಯೋಚನೆ ಮಾಡಬೇಕು. ಈ ತಿಂಗಳು ನಮಗೆ ಈಗ ನಮ್ಮ ಮನೆ ದಿನನಿತ್ಯ ಅಕ್ಕಿ, ಬೇಳೆ, ಹಾಲು, ತರಕಾರಿ, ಮೊಟ್ಟೆ, ನಾನ್ ವೆಜಿಟೇರಿಯನು ತರಕಾರಿಗಳು ಇವು ಬೇಕೇ ಬೇಕು. ಅವನ್ನೆಲ್ಲ ಅಂತ ನಿಲ್ಸೋಕ್ಕಾಗೋದಿಲ್ಲ. ಅದಕ್ಕೆ ನಾವು ಖರ್ಚು ಮಾಡಲೇಬೇಕಾದ್ರೆ ನಾವು ಆರೋಗ್ಯವಾಗಿದ್ದರೆ ಮಾತ್ರ ನಾವು ದುಡಿಲಿಕ್ಕೆ ಸಾಧ್ಯ. ಮಕ್ಕಳಿಗೂ ನಾವು ಕೊಡಿಸ್ಬೇಕು. ಅದು ಬಿಟ್ಟು ಮಕ್ಕಳಿಗೆ ಬೇಕ್ರಿ ತಿಂಡಿಗಳು ರಾಶಿ ತಂದಿಡೋದು, ಅರ್ಧ ಹಾಳು ಅರ್ಧ ತಿನ್ನೋದು, ಈ ರೀತಿ ಎಲ್ಲ ಮಾಡಬೇಡಿ. ಅದು ವೇಸ್ಟ್. ಅಲ್ಲಿ ಯಾವುದೇ ಎಣ್ಣೆಗಳಲ್ಲಿ ಏನೆಲ್ಲ ಮಾಡ್ತಾರೋ ಅದು ನಮ್ಮ ಆರೋಗ್ಯಕ್ಕೂ ಹಾಳು. ನಾವು ಯಾವಾಗ್ಲೂ ನಮಗೆ ನೋಡಿ, ಬೇಕಾದ್ರೆ ನೀವು ವಿಪರೀತ ದಪ್ಪ ಆಗಿ ನಿಮಗೆ ಡುಮಿ ಅಂತ ಹಂಗಿಸ್ತಾರೆ ಅಲ್ವಾ. ನಾವು ಆರೋಗ್ಯವಾಗಿದ್ವಿ ಅಂದರೆ ನಮಗೆ ನಿಜವಾಗ್ಲೂ ಈಗ ಹಂಗಂತ ನಾನು ಹೇಳೋದು ತೆಳುಗಿದ್ದವರೆಲ್ಲ ಆರೋಗ್ಯವಂತರು, ದಪ್ಪಕ್ಕಿರೋರೆಲ್ಲ ಆರೋಗ್ಯ ಇಲ್ಲ ಅಂತಲ್ಲ. ಆರೋಗ್ಯ ದಪ್ಪ ಇರೋರಲ್ಲೂ ಇರುತ್ತೆ, ತೆಳು ಇರೋರಲ್ಲೂ ಇರುತ್ತೆ. ಅದು ನಮ್ಮ ಕೈಯಲ್ಲಿರುತ್ತೆ. ನಾವು ತಿನ್ನೋವಂಥ ಫುಡ್ಡಲ್ಲಿರುತ್ತೆ. ನಾವು ಕೆಲಸ ಮಾಡೋ ಎನರ್ಜಿನೂ ಅಷ್ಟೇ ನಾವು ತಿನ್ನೋವಂಥ ಫುಡ್ಡಲ್ಲಿರುತ್ತೆ. ಹಾಗೆಯೇ ಫ್ರೆಂಡ್ಸ್, ನಿಮ್ಮ ಖರ್ಚು ಮತ್ತು ನಿಮಗೆ ಬಂದಿರೋ ಹಣವನ್ನು ಬರೆದಿಟ್ಕೊಳ್ಳೋಕ್ಕೆ ಯೋಚನೆ ಮಾಡಿ. ಹಾಗೆಯೇ ಸೇವಿಂಗ್ಸ್ ಮಾಡಬೇಕು ಅಂತ ಅಂದರೆ, ನೀವು ಸೇವಿಂಗ್ಸ್ ಅಕೌಂಟ್ ಇರುತ್ತಂದರೆ ಅದನ್ನೇ ಬೇರೆ ಇಟ್ಕೊಳ್ಳಿ. ಹಾಗೆ ನಿಮಗೆ ಫೋನ್ಪೇ, ಗೂಗಲ್ ಪೇ ಮಾಡೋದನ್ನೆಲ್ಲ ಬೇರೆ ಅಕೌಂಟ್ ಇಟ್ಕೊಳ್ಳಿ. ಯಾಕಂದರೆ ಫೋನ್ಪೇ, ಗೂಗಲ್ ಪೇ ಮಾಡೋ ಅಕೌಂಟಲ್ಲೇ ನಿಮ್ಮ ಸೇವಿಂಗ್ಸ್ ಅಕೌಂಟ್ ಇತ್ತು ಅಂದರೆ ನಿಮಗೆ ಕಂಡಿದ್ದೆಲ್ಲ ಬೇಕು ಅನಿಸುತ್ತೆ, ಅದನ್ನೆಲ್ಲ ಖರ್ಚು ಮಾಡಿಬಿಡ್ತೀರ. ಹಾಗೆ ನಾನು ತುಂಬ ಈ 3 ವರ್ಷದಿಂದ ತುಂಬ ತ್ಯಾಗಗಳನ್ನು ಮಾಡಿದೆ. ಯಾಕಂದರೆ ನನಗೆ ಇಷ್ಟಪಟ್ಟಿದ್ದನ್ನೆಲ್ಲದನ್ನು ತಗೊಳ್ಳೋದಕ್ಕೆ ಹೋಗಲಿಲ್ಲ. ನನಗೆ ಇಷ್ಟ ಆದರೆ ಒಂದು 3 ದಿನ ಟೈಮ್ ಕೊಡ್ತೀನಿ ಅದಕ್ಕೆ. ಅದು ನನಗೆ ಬೇಕೇ ಬೇಕು, ಅನಿವಾರ್ಯ ಅನಿಸಿದ್ರೆ ಮಾತ್ರ ತಗೊಳ್ತೀನಿ. ತುಂಬ ಯೋಚನೆ ಮಾಡ್ತೀನಿ. ಸುಮ್ಮನೆ ನಾನು ತಗೊಂಡು ವೇಸ್ಟ್ ಖರ್ಚುಗಳನ್ನು ಮಾಡೋಲ್ಲ. ಒಂದು ಟೈಲರ್ ಆಗಿ ನಾನು ಸದ್ಯ ಅಂದರೆ ಒಂದು 5 ಲಕ್ಷ ಸಾಲವನ್ನು ತೀರಿಸಿದ್ದೀನಿ. ಹೇಗಂದರೆ ನಾನು ತುಂಬಾ ಮನಸ್ಸನ್ನ
ನಿಗ್ರಹಿಸಿದೆ. ಅಂದರೆ ಇಲ್ಲ ಅಂತಂದರೆ ನಿಜವಾಗ್ಲೂ ಸಾಧ್ಯ ಇಲ್ಲ. ನಮ್ಮ ಮನಸ್ಸು ನಮ್ಮ ಕಂಟ್ರೋಲಲ್ಲಿ ಇರಬೇಕು. ನಮ್ಮ ಮನಸ್ಸು ಹೇಳಿದೆಲ್ಲ ನಾವು ಕೇಳಿದ್ವಿ ಅಂದರೆ ನಾವು ನಿಜವಾಗ್ಲೂ ಸಾಲ ಮಾಡ್ಕೊಡ್ತೀವಿ. ಎರಡನೇದು ನಾವು ಅಕ್ಕಪಕ್ಕದವರು ಅಥವಾ ನಮ್ಮ ಈಗಂತೂ ಬಿಡಿ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಹಾಕುವಂಥ ನೋಡಿಬಿಟ್ರೆ ನಾವು ಅವ್ರ ಥರ ಇರಬೇಕು ಅಂತ ಹೋದರೆ ನಿಜವಾಗ್ಲೂ 4 ದಿವಸನೇ ನಾವು ಕೋಟಿಗಟ್ಟಲೆ ಸಾಲ ಮಾಡ್ಕೊಳ್ಳೋ ಥರ ಆಗಿಬಿಡ್ತೀವಿ. ಅದರಿಂದ ನಮ್ಮ ಜೀವನ ಎಷ್ಟಿದೆಯೋ ಅಷ್ಟರಲ್ಲೇ ಇದ್ದು ಸೇವಿಂಗ್ಸ್ ಮಾಡಿ. ಹಾಗೆಯೇ ನಿಮ್ಗೆ ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ಸೇವಿಂಗ್ಸ್ ಆಗ್ತಾ ಇಲ್ಲ ಅಂತಂದರೆ ಫಸ್ಟು ನೀವು ಚಿಲ್ಲರೆ ಕಾಸನ್ನು ಸ್ವಲ್ಪ ಸೇವಿಂಗ್ಸ್ ಮಾಡಿಡಿ. ಮನೆಯಲ್ಲಿ ಚಿಲ್ಲರೆ ಕಾಸನ್ನು ಸೇವಿಂಗ್ಸ್ ಆದಾಗ ಮತ್ತೆ ನೆಕ್ಸ್ಟು ನಿಮಗೆ ತುಂಬ ಹಣನ ಸೇವಿಂಗ್ಸ್ ಆಗುತ್ತೆ. ಒಬ್ಬೊಬ್ರು ಮನೇಲಿ ಚಿಲ್ಲರೆ ಕಾಸುಗಳೇ ಇರೋದಿಲ್ಲ. ಲಕ್ಷ್ಮಿ ಯಾವಾಗ ನಮ್ಮ ಮನೇಲಿ ಬರ್ತಾಳೆ ಅಂದರೆ ಚಿಲ್ಲರೆ ಕಾಸು ಇದ್ದಾಗ ನೆಕ್ಸ್ಟು ಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ. ಆ ರೀತಿ ಮಾಡಿ. ಆಮೇಲೆ ನೀವು ದುಡ್ಡಿಗೆ ಒಂದು ವ್ಯಾಲ್ಯೂ ಕೊಟ್ಟರೆ ಅದು ನಿಮ್ಮ ಹತ್ರ ಬರುತ್ತೆ. ಅಂದರೆ ಅದನ್ನು ನೀವು ಒಟ್ಟು ಅದಕ್ಕೆ ಲೆಕ್ಕಾಚಾರ ಇಲ್ದೇನೆ ಖರ್ಚು ಮಾಡಿದ್ರೆ ಲಕ್ಷ್ಮಿ ಯಾವತ್ತೂ ಒಂದ್ಸತಿ ಬಂದು ನೋಡ್ತಾಳಂತೆ. ನೆಕ್ಸ್ಟು ನಮಗೆ ಅವಳು ಹೋಗ್ತಾಳೆ. ಆ ಥರ ಮಾಡ್ಕೊಬೇಡಿ. ಬಂದಾಗ ಅದನ್ನು ಒಳ್ಳೆ ರೀತಿಯಲ್ಲಿ ಸದ್ವಿನಿಯೋಗ ಮಾಡ್ಕೊಳ್ಳಿ. ಆಗ ಆ ದುಡ್ಡಿಗೊಂದು ಬೆಲೆ ಇರುತ್ತೆ. ಹಾಗೆಯೇ ನಾನು ಯಾವ ರೀತಿ ಅಂದರೆ ನಾನು RD ಕಟ್ತೀನಿ, ಪಿಗ್ಮಿ ಕಟ್ತೀನಿ. ಹಾಗೆ ನಾನು ಹೆಚ್ಚು ಕಡಿಮೆ ನಮ್ಮ ಮನೆ ಸರೌಂಡಲ್ಲೇ ಅಮೌಂಟ್ ಹಾಕೋಕ್ಕಂತಲೇ ಎಷ್ಟು ಡಬ್ಬಿಗಳು ಇಟ್ಕೊಂಡಿದ್ದೀನೋ ನಂಗೆ ಗೊತ್ತಿಲ್ಲ. ನನಗೆ ಈ ಸೇವಿಂಗ್ಸು ಇದು ಅಂತೇಳಿ ಬೇರೆ ಬೇರೆ ಮಾಡಿಟ್ಬಿಡ್ತೀನಿ. ಮತ್ತು ಫ್ರೆಂಡ್ಸು ನಾನು ಒಂದು ಸೇವಿಂಗ್ಸ್ ಮಾಡಿದ್ರಲ್ಲಿ ಏನು ಮಾಡಿದೆ ಅಂತಂದರೆ ತುಂಬ ಮಿಷನ್ಗಳು, ಎಂಬ್ರಾಯ್ಡ್ರಿ ಮಿಷನ್ ಆಗಿರ್ಬೋದು, ಜಾಕ್ ಮಿಷನ್ ಆಗಿರ್ಬೋದು, ಓವರ್ಲಾಕ್ ಮಿಷನ್ ಆಗಿರ್ಬೋದು, ಮತ್ತು ಸ್ಟಿಚಿಂಗ್ ಮಿಷನ್ ಆಗಿರ್ಬೋದು, ಇದೆಲ್ಲದನ್ನು ನನ್ನ ಸೇವಿಂಗ್ಸ್ ಮಾಡಿರೋ ಅಮೌಂಟಿಂದ ತೊಗೊಂಡಿದ್ದೀನಿ. ಹಾಗೆ ಸಾಲಗಳನ್ನು ತೀರಿಸಿದ್ದೀನಿ. ನಾನು ಒಂದು ವಿಡಿಯೋ ಮಾಡಿದ್ದೆ ಹಿಂದೆ, ನಾನು ತಿಂಗಳಿಗೆ 20,000 ಅಥವಾ 30,000 ದುಡಿತೀನಿ ಫ್ರೆಂಡ್ಸ್, ಅದಿಷ್ಟು ಸಾಲಕ್ಕೆ ಹೋಗುತ್ತೆ ಅಂತೇಳಿ. ಈಗ ನಾನು 1 ವರ್ಷ ಆಯ್ತೇನೋ ಆ ವಿಡಿಯೋ ಮಾಡಿ. ಈಗ ನನಗೆ ತುಂಬ ಸಾಲಗಳೆಲ್ಲ ನಾನು ತೀರಿಸ್ಕೊಂಡು 50,000 to 60,000 ಸಾಲ ಇದೆ. ಅದನ್ನೊಂದು ಇನ್ನೊಂದು 3 ತಿಂಗಳಲ್ಲಿ ತೀರಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಅದಕ್ಕೆ ತುಂಬ ತ್ಯಾಗಗಳು ಮಾಡ್ಕೊಂಡಿದ್ದೀನಿ ನಾನು. ಹಾಗೇನೆ ಸುಲಭವಾಗಿ ನಾನು ಯಾವುದೇ ಥರ ಸಾಲ ತೀರ್ಸೋಕ್ಕೆ ಸುಲಭ ಆಗಿಲ್ಲ, ಕಷ್ಟನೇ ಆಗತ್ತೆ. ಈಗ ನಿಮ್ಗೆ ತುಂಬ ಸಾಲ ಇದೆ, ಟೈಲರಿಂಗ್ ಮಾಡ್ತಾಯಿದ್ರು ನಾನು ಸಾಲಗಳನ್ನು ಕಟ್ತಿದ್ದೀನಿ ಅಂದರೆ ಸ್ವಲ್ಪ ಈ ಥರ ವೇಸ್ಟ್ ಖರ್ಚುಗಳಿಗೆ ಒಂದು ಫುಲ್ ಸ್ಟಾಪ್ ಇಡಿ. ಇಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಸೇವಿಂಗ್ಸ್ ಮಾಡೋದಕ್ಕಾಗಲ್ಲ. ಮತ್ತು ಬಂದಂತಹ ದುಡ್ಡನ್ನ ತಕ್ಷಣವೇ ಖರ್ಚು ಮಾಡಬೇಡಿ. ಈಗ ನಿಮಗೆ ಒಂದೇನೋ 10,000 ರೂಪಾಯಿ ಬಂತು ಅಂದ್ಕೊಳ್ಳಿ, 10,000 ರೂಪಾಯಿನೂ ನಾಳೆ ಏನೇನು ಖರ್ಚು ಮಾಡಬೇಕು ಅಂತ ಮಾಡಬೇಡಿ. 10,000 ರೂಪಾಯಿನ ನೀವು ಒಂದು ಪೂರ್ತಿ 24 ಗಂಟೆ ಆದ್ರೂ ನಿಮ್ಮ ಮನೇಲಿ ಇಟ್ಕೊಂಡು ನೆಕ್ಸ್ಟ್ ಅದನ್ನು ಏನು ಖರ್ಚು ನಿಮಗೆ ಅವಾಗ ನೋಡಿ, ನೀವು 10,000 ರೂಪಾಯಿನ ಆ ದಿನ ಖರ್ಚು ಮಾಡಿದ್ರೆ 10,000 ರೂಪಾಯಿ ಖಾಲಿ ಆಗುತ್ತೆ. ಅದೇ ನೆಕ್ಸ್ಟ್ ಡೇಗೆ ಹೋದ್ರಿ ಅಂದರೆ 5,000 ರೂಪಾಯಿ ಅದರಲ್ಲಿ ಖರ್ಚಿಂಗ್ ಇರುತ್ತೆ. ನೆಕ್ಸ್ಟ್ 2-3 ದಿವಸ ಹೋದ್ರಿ ಅಂತಂದರೆ ನೀವು ಅದರಲ್ಲಿ 100 ರೂಪಾಯಿ ಖರ್ಚು ಮಾಡ್ತೀರಾ. ಹಾಗೆ ನಿಮಗೆ ಬಂದಿರೋಂಥ ದುಡ್ಡನ್ನು ಅದನ್ನು ನಾನು ಇನ್ನೊಂದು 3 ದಿನ ಯಾವುದೇ ಕಾರಣಕ್ಕೂ ಯಾವುದಕ್ಕೂ ಖರ್ಚು ಮಾಡೋದು. ತುಂಬ ಅರ್ಜೆಂಟ್ ಕಮಿಟ್ಮೆಂಟ್ ಇದ್ದರೆ ಖರ್ಚು ಮಾಡಲೇಬೇಕು ಫ್ರೆಂಡ್ಸ್. ಹಂಗಂತ ಅಕ್ಕ ನಮ್ಗೆ ಏನೋ ಒಂದು ಅನಿವಾರ್ಯ ಬಂತು, ಯಾರಿಗೋ ಹುಷಾರಿಲ್ವೋ ಅಥವಾ ಯಾರಿಗೋ ಸಾಲ ಕೊಡಬೇಕಿತ್ತು ಅಥವಾ ಇನ್ನೇನೋ ಮನೆ ಬಾಡಿಗೆ ಕಟ್ಟಬೇಕಿತ್ತು, ನಮ್ಗೆ ಬಂದಂಥ ದುಡ್ಡನ್ನು 3 ದಿವಸ ಇಡೋದು ಹೆಂಗೆ ಅಕ್ಕ, ನೀವು ಹೇಳ್ತಾ ಇರೋದು ತಪ್ಪಲ್ವಾ ಅಂತ ನೀವು ಕೇಳ್ಬೋದು. ಆದರೆ ಅಟ್ಲೀಸ್ಟ್ 1 ದಿನನಾದರೂ ಇಟ್ಬಿಟ್ಟು ನೆಕ್ಸ್ಟ್ ಕೊಡಿ. ಹಾಗೆಯೇ ನಿಮಗೆ ದುಡ್ಡು ಸೇವಿಂಗ್ಸ್ ಆಗ್ತಿಲ್ಲ ಅಂದರೆ ಫಸ್ಟು ಕಾಯಿನ್ಗಳನ್ನು ಸೇವಿಂಗ್ಸ್ ಮಾಡಿ. ಬೇಕಾದರೆ 6 ತಿಂಗಳು ಆದರೂ ಪರವಾಗಿಲ್ಲ. ಫಸ್ಟು ನೀವು ಒಂದು ಗೋಲ್ಕದಲ್ಲಿ ಚೇಂಜ್ ಅಂದರೆ ಚಿಲ್ಡ್ರೆನ ಸೇವಿಂಗ್ಸ್ ಮಾಡಿ. ಚಿಲ್ಡ್ರೆನ ನೀವು ಎಲ್ಲೆಲ್ಲಿ ಸೇವಿಂಗ್ಸ್ ನಿಮಗೆ ಮಾಡಿಡೋಕ್ಕಾಗುತ್ತೋ ಅದು ಫಸ್ಟ್ ಮಾಡಿಡಿ. ನೆಕ್ಸ್ಟು ನಿಮಗೆ 500 ರೂಪಾಯಿ, 200 ರೂಪಾಯಿ, 50 ರೂಪಾಯಿ ನೋಟ್ ಎಲ್ಲ ಸೇವಿಂಗ್ಸ್ ಆಗ್ತಾ ಹೋಗುತ್ತೆ. ಹಾಗೆಯೇ ನೀವು ಮತ್ತು ನಿಮಗೆ ಇನ್ನೂ ತುಂಬಾ ಖರ್ಚಾಗ್ತಿದೆ, ನಂಗೆ ಸೇವಿಂಗ್ಸ್ ಮಾಡೋಕ್ಕೆ ಆಗಲ್ಲ ಅಂದರೆ ನಿಮಗೆ ಟೈಲರಿಂಗ್ ಕೆಲಸ ಮಾಡ್ತಾ ಇದ್ದರೆ ನಿಮಗೆ ಕಣ್ಣು ದೃಷ್ಟಿ ಆದ್ರೂ ಸಹಿತ ಸೇವಿಂಗ್ಸ್ ಮಾಡೋದಕ್ಕಾಗೋದಿಲ್ಲ. ಆದ್ದರಿಂದ ಒಂದು ಅಮಾವಾಸ್ಯೆ ದಿವಸ ನೀವು ಕೆಲಸ ಮಾಡೋ ಜಾಗದಲ್ಲೆಲ್ಲ ಪೂಜೆ ಮಾಡಿ, ಒಂದು ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ನೋಡಿ. ಯಾರ ಕಣ್ಣು ದೃಷ್ಟಿ ಇದ್ದರೂ, ಆರೋಗ್ಯ ಸಮಸ್ಯೆ ಇದ್ದರೂ ಅಥವಾ ನಿಮಗೆ ದುಡ್ಡು ಉಳಿತಿಲ್ಲ ಅಂದರೂ ಸಹಿತ ಎಲ್ಲ ಉಳಿದ್ಬಿಟ್ಟು ನೀವು ಅಂದ್ಕೊಂಡಿರೋ ಮಿಷನ್ಗಳಿಗೆ, ಪಾಪ ಹಾಫ್ ಸೆಟ್ಲು ಮಿಷನ್ ಹೊಲಿತಾ ಇರ್ತಾರೆ, ನಾನು ಏನೋ ದುಡ್ಡು ಸೇವಿಂಗ್ಸ್ ಮಾಡಿ ಜಾಕ್ ಮಿಷನ್ ತಗೋಬೇಕು ಅಥವಾ ಹೈ ಸ್ಪೀಡ್ ಮಿಷನ್ ತಗೋಬೇಕು ಅಥವಾ ಓವರ್ಲಾಕ್ ಮಿಷನ್ ತಗೋಬೇಕು ಅಂತ ಇರಿದ್ರೆ ಏನಕ್ಕಾದರೂ ಆ ದುಡ್ಡು ಖರ್ಚಾಗ್ತಾ ಹೋಗುತ್ತೆ. ಅಯ್ಯೋ ಏನಪ್ಪ ಮಾಡೋದು, ನಾನು ಎಷ್ಟೇ ಸೇವಿಂಗ್ಸ್ ಮಾಡಿದ್ರು ನನಗೆ ಆಗಲೇ ಇಲ್ಲಲ್ಲ ಅಂತ ಅನ್ಕೋಬೇಡಿ. ನೀವು ಆ ದುಡ್ಡನ್ನು ಎಕ್ಸ್ಟ್ರಾ ತೆಗೆದಿರ್ತಾ ಬನ್ನಿ, ಖರ್ಚಿನ ದುಡ್ಡು ಎಕ್ಸ್ಟ್ರಾ ತೆಗೆದಿರ್ತಾ ಬನ್ನಿ. ಅದ್ರ ಒಳಗಡೆ ನೀವು ಕವಡೆ, ಶ್ರೀಚಕ್ರ, ಹಾಗೆ ಲಾವಂಚದ ಬೇರು ಅದನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ಇಡೀ ಕೆಂಪು ಬಟ್ಟೆಯಲ್ಲಿ ಕಟ್ಟಿ, ನಾನು ತುಂಬ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಆ ದುಡ್ಡು ಖರ್ಚಾಗಲ್ಲ. ಆ ದುಡ್ಡು ನೀವು ಏನಕ್ಕೆ ಅಂತ ಹೇಳಿ ಇಟ್ಕೊಂಡಿರ್ತೀರೋ ಅದಕ್ಕೆ ಇರುತ್ತೆ, ಆಯಿತಾ. ಆ ದುಡ್ಡನ್ನು ಶುಕ್ರವಾರ ದಿವಸ ಇಟ್ಬಿಟ್ಟು ಪೂಜೆ ಮಾಡಿ ಆ ಕೆಂಪು ಬಟ್ಟೆ ಒಳಗೆ ಒಂದು ಗೋಲ್ಡ್ ಕಾಯಿನು, ಲಾವಂಚದ ಬೇರು, ಕರ್ಪೂರ, ಹಾಗೆ ಗೋಮತಿ ಚಕ್ರ, ಕವಡೆ, ಇದನ್ನೆಲ್ಲ ಲಕ್ಷ್ಮಿಗೆ ಅದನ್ನೆಲ್ಲ ಹಾಕ್ಬಿಟ್ಟು ಕಟ್ಬಿಟ್ಟು ಆ ದುಡ್ಡಿನ ಜೊತೆಗಿಡಿ. ಅಂದರೆ
ಅಮ್ಮ ನಾನು ಈ ಥರ ಒಂದು ಜಾಕ್ ಮಿಷನ್ನು ಅಥವಾ ನಾನು ಇನ್ನೇನೋ ತಗೋಬೇಕು ಅಂತಿದ್ದೀನಿ, ದುಡ್ಡು ಅದಕ್ಕೆ ಹೋಗ್ಲಿ ಅಂತ ಹೇಳ್ಬಿಟ್ಟು ಇಡಿ. ಅಥವಾ ಗೋಲ್ಡ್ ತಗೋಬೇಕು, ಅಮ್ಮ ನಾನು ಬ್ಯಾಂಕಲ್ಲಿ ಗೋಲ್ಡ್ ಇಟ್ಟಿದ್ದೀನಿ, ಅದನ್ನು ಬಿಡ್ಸೋಕ್ಕೋಸ್ಕರ ಇದನ್ನು ಸೇವಿಂಗ್ಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಇಡಿ. ನಿಮಗೆ ಅದು ಬಿಡ್ಸೋದಕ್ಕೆ ಹೋಗುತ್ತೆ. ಹಾಗೆಯೇ ಅದು ದುಡ್ಡು ನಿಮಗೀಗ ಫಸ್ಟ್ ಸ್ಟಾರ್ಟಿಂಗಿಂದ ಏನೋ ಒಂದು 50,000 ಗೋಲ್ಡನ್ನ ಬ್ಯಾಂಕಲ್ಲಿ ಇಟ್ಟಿದ್ದೀರಾ, ಅದಿನ್ನೂ 6 ತಿಂಗಳು ಟೈಮ್ ಇದೆ, ಅದು ಬಿಡಿಸ್ಕೊಬೇಕು. ನಾನು ಹೆಂಗೆ ಸೇವಿಂಗ್ ಮಾಡಲಿ ಅಂದರೆ ಫಸ್ಟ್ ಒಂದು 100 ರೂಪಾಯಿ ಇಟ್ಬಿಟ್ಟು, ಈಗ ನಾನು ಹೇಳಿದ್ನಲ್ವಾ ಅದು ಅಷ್ಟು ಅಂದರೆ ಗಂಟು ಮಾಡಿರ್ತೀರ, ರೆಡ್ ಬಟ್ಟೆಲ್ಲೇ ಮಾಡಿ ಅದನ್ನ ಮಾಡಿರ್ತೀರಲ್ವ, ಅದನ್ನು ಅದ್ರೊಳಗೆ ಇಟ್ಬಿಟ್ಟು ಮಾಡ್ತೋಗಿ. ಎಷ್ಟು ಚೆನ್ನಾಗಿ ಸೇವಿಂಗ್ಸ್ ಆಗ್ತಿರೋ ನೋಡಿ. ಅದೇ ನಿಮಗೆ ಗೋಮತಿ ಚಕ್ರ, ಕವಡೆ ಎಲ್ಲ ಸಿಕ್ಕಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಮ್ಮ ಶಿವಮೊಗ್ಗದಲ್ಲಿ ಸಿಗತ್ತೆ, ಅದನ್ನ ಬೇಕಾದರೆ ನಿಮಗೆ ಕೊರಿಯರ್ ಮಾಡೋ ವ್ಯವಸ್ಥೆ ಮಾಡ್ತೀನಿ. ಯಾಕಂದರೆ ಈ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಟ್ಬಿಟ್ಟು ಪೂಜೆ ಮಾಡಿ ಅದನ್ನು ನೀವು ಸೇವಿಂಗ್ಸ್ ಬಾಕ್ಸಲ್ಲಿ ಹಾಕಿಡಿ. ಗೋಮತಿ ಚಕ್ರ, ಕವಡೆ, ಆಮೇಲೆ ಲಾವಂಚದ ಬೇರು, ಆಮೇಲೆ ಇನ್ನೂ ತುಂಬ ವಸ್ತುಗಳಿದೆ, ನಾನು ಅದು ಹೇಳ್ತೀನಿ. ನನಗೆ ಕಮೆಂಟ್ ಮಾಡಿ, ನಿಮ್ಮ ಊರಲ್ಲಿ ಸಿಗಲ್ಲ ಅಕ್ಕ, ನಾನು ಇದೆಲ್ಲ ಅಟ್ಲೀಸ್ಟ್ ನಿಮಗೆ ಸಿಗೋವರೆಗಾದರೂ ಕರ್ಪೂರನಾದರೂ ಹಾಕಿಡಿ. ಕರ್ಪೂರಕ್ಕೂ ಅಟ್ರಾಕ್ಟ್ ಮಾಡೋ ಗುಣ ಇರುತ್ತೆ. ಈ ರೀತಿ ಮಾಡ್ತಾ ಹೋದಾಗ ನಿಮಗೆ ಏನಾದರೂ ಕಮಿಟ್ಮೆಂಟಿಗೆ ದುಡ್ಡು ಬೇಕು ಅಂದರೆ ಸರಿಯಾಗುತ್ತೆ. ಹಾಗೆ ದುಡ್ಡು ಸೇವಿಂಗ್ಸು ಮಾಡ್ತಾ ಬರ್ಬೋದು. ನಾನು ಮತ್ತು ಫಲವೆಲೆ ರೆಮಿಡಿನೂ ಹೇಳಿದೆ. ಫಲವೆಲೆಲು ನನ್ನ ಸಾಲ ತೀರಿದೆ ಅಂತ ಹೇಳ್ಬಿಟ್ಟು ಬರೆದ್ಬಿಟ್ಟು ಅದನ್ನು ಸುಡುವಂಥದ್ದು. ಇದರಿಂದನೂ ನನ್ನ ಎಷ್ಟು ಸಾಲ ಇತ್ತು ಅಂದರೆ ಈಗ 6 ತಿಂಗಳು ಹಿಂದೆ ನನಗೆ ಅದನ್ನು ಯೋಚನೆ ಮಾಡೋಕ್ಕೆ ಆಗಲ್ಲ. ಅದನ್ನೆಲ್ಲ ತೀರಿಸಿ ಈಗ ಒಂದು 60,000 ರೂಪಾಯಿ ಸಾಲನ ಇದೆ ನನ್ನ ತಲೆ ಮೇಲೆ. ಅದನ್ನು ನಾನು ಇನ್ನೊಂದು 2-3 ತಿಂಗಳು ತೀರಿಸ್ಬಿಟ್ಟು ಸಾಲದಿಂದ ಒಂದು ಹೊರಗೆ ಬರ್ತೀನಿ ಅಂತ ಹೇಳ್ಬಿಟ್ಟು, ನನಗೂ ತುಂಬ ಆಸೆಗಳಿದೆ. ನಾನು ಸ್ವಂತ ಮನೆ ಕಟ್ಟಬೇಕು, ನನ್ನ ಮಕ್ಕಳು ಚೆನ್ನಾಗಿ ಓದಬೇಕು ಅಂತೆಲ್ಲ ಆಸೆ ಇದೆ. ಹಾಗಾಗಿ ಆಸೆಗಳಿಗೋಸ್ಕರ ಫಸ್ಟು ನಾವು ಈ ಸಾಲದಿಂದ ಮುಕ್ತಿ ಹೊಂದಿದ್ರೆ ನಾವು ಸೇವಿಂಗ್ಸ್ ಮಾಡಿರೋ ದುಡ್ಡು ಉಳಿಯುತ್ತೆ. ಸೇವಿಂಗ್ಸ್ ಮಾಡಿರೋ ದುಡ್ಡು ಅರ್ಧ ಸಾಲದ ಬಡ್ಡಿ ಕಟ್ಟಕ್ಕೆ ಹೋಗ್ತಾ ಇತ್ತು. ಅದು ಎಷ್ಟರ ಮಟ್ಟಿಗೆ ನಿಜ ಅಂತ ಹೇಳಿ ನೀವು ಹೇಳಿ. ಹಾಗಾಗಿ ನಾನು ಈ ರೀತಿ ಎಲ್ಲ ನಾನು ಸೇವಿಂಗ್ಸ್ ಮಾಡ್ತೀನಿ, ಮಾಡಿಬಿಟ್ಟು ನನ್ನ ಸಾಲಗಳನ್ನು ತೀರಿಸಿದ್ದೀನಿ. ನೆಕ್ಸ್ಟು ನಾನು ಮನೆ ಕಟ್ಟಬೇಕು ಅನ್ನೋ ಒಂದು ಆಸೆಯಲ್ಲಿದ್ದೀನಿ. ಅದು ಆಗತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ. ಹಾಗೆಯೇ ಆಗತ್ತೆ ಅನ್ನೋದು ನಮಗೂ ಆತ್ಮಸ್ಥೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಹಾಗೆ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಾಡ್ತಾ ಬನ್ನಿ, ಸೇವಿಂಗ್ಸ್ ಮಾಡಿ, ಟೈಲರಿಂಗ್ ಮಾಡಿ. ಹಾಗೆಯೇ ಟೈಲರಿಂಗಿಂದ ಇನ್ನೂ ಹೆಚ್ಚೆಚ್ಚು ನೀವು ಹಾಗೆಯೇ ಫ್ರೆಂಡ್ಸ್ ಟೈಲರಿಂಗಲ್ಲಿ ಸೇವಿಂಗ್ಸ್ ಮಾಡಿ. ನಾನು 50,000 ಸೇವಿಂಗ್ಸ್ ಮಾಡಿ ಬಟ್ಟೆ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ನೋಡಿ, ನೀವು ಇದೇ ರೀತಿ ಏನಾದರೂ ದುಡ್ಡು ಉಳಿಸಿದ್ರೆ ಯಾವುದಕ್ಕಾದರೂ ಇನ್ವೆಸ್ಟ್ ಮಾಡಿ, ಅದರಿಂದನೂ ಅಮೌಂಟ್ ಗಳಿಸ್ತೀರಾ ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ಈ ರೀತಿ ನಾವು ಉಳಿಸಿರೋ ದುಡ್ಡನ್ನು ನಾವು ಇನ್ನೂ ಇಂಪ್ರೂವ್ಮೆಂಟ್ ಆಗೋದಕ್ಕೆ ಹಾಕಬೇಕು. ಅದು ಬಿಟ್ಟು ಉಳಿಸಿರೋ ದುಡ್ಡನ್ನು ಟ್ರಿಪ್ ತಿರ್ಗೋಕ್ಕೋ ಅಥವಾ ಬಟ್ಟೆ ತಗೊಳ್ಳೋದಕ್ಕೋ ಅಥವಾ ಎಂಜಾಯ್ ಮಾಡೋದಕ್ಕೋ ಜಾಸ್ತಿ ಖರ್ಚು ಮಾಡಬೇಡಿ. ಅದೆಲ್ಲ ಬೇಕು ಜೀವನದಲ್ಲಿ, ಎಷ್ಟು ಬೇಕೋ ಅಷ್ಟೇ. ಓವರ್ ಆದಾಗ ನಾವು ಸಾಲಗಾರರು ಆಗ್ತೀವಿ. ಅದರಿಂದ ಸಾಲಗಾರರು ಮಾತ್ರ ಯಾವತ್ತೂ ಆಗಬೇಡಿ. ಸಾಲ ತಲೆ ಮೇಲೆ ಸಾಲ ಮಾಡಿ. ನಾನು ಸಾಲ ಮಾಡಿದ್ದೀನಿ, ಮಾಡಿಲ್ಲ ಅಂತ ನನ್ನ ಮಕ್ಕಳ ಎಜುಕೇಷನಿಗಾಗಿರ್ಬೋದು, ನನ್ನ ಕೆಲವೊಂದು ಸ್ಕಿಲ್ಸ್ಗಳಿಗೆ ಮಾಡಿದ್ದೀನಿ, ಅದನ್ನು ತೀರಿಸಿದ್ದೀನಿ. ಹೀಗೆ ಈ ರೀತಿ ಮಾಡಿ. ಅಥವಾ ನೀವು ಏನೋ ಆಡಂಬರದ ಒಂದು ಫಂಕ್ಷನ್ ಮಾಡ್ತಿರೋ ಅಥವಾ ಇನ್ನೇನೋ ಒಂದು ತಿರ್ಗಕ್ಕೆ ತಿನ್ನೋಕ್ಕೆ ಸಾಲ ಮಾಡ್ತಿರೋ, ಯಾವತ್ತೂ ಮಾಡಬೇಡಿ. ಸಾಲ ಮಾಡಿ ತುಪ್ಪ ತಿನ್ನಬಾರ್ದು ಅಂತ ಅಲ್ಲಿ ಗಾದೆನೇ ಇದೆ. ಅದರಿಂದ ನೀವು ಆರಾಮಾಗಿ ಕೆಲಸ ಮಾಡೋದಕ್ಕೂ ಆಗಲ್ಲ, ಬರೀ ಸಾಲ ಬಡ್ಡಿ ಕಟ್ತಾನೆ ಇರಬೇಕಾಗತ್ತೆ. ಇವತ್ತಿನ ನನ್ನ ವಿಡಿಯೋದಲ್ಲಿ ದುಡ್ಡು ಸೇವಿಂಗ್ಸ್ ಮಾಡೋದು ಹೇಗೆ, ಹಾಗೆಯೇ ದುಡ್ಡನ್ನು ನಾವು ಹೇಗೆ ಖರ್ಚು ಮಾಡಬೇಕು, ದುಡ್ಡಿನ ಬಗ್ಗೆ ನಮ್ಗೆ ಹೇಗೆ ಗಮನ ಇರಬೇಕು ಅಂತ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋಕ್ಕೋಸ್ಕರ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಎಲ್ರಿಗೂ ಬಾಯ್.